ಪೂಜೆ ಅಚ್ಚುಕಟ್ಟಾಗಾಯ್ತು. ನಿಮಗೆ ಖಂಡಿತ ಪೂಜಾ ಫಲ ಸಿಗುತ್ತೆ. ಪುರೋಹಿತ್ರೆ, ಈ ಪೂಜೆಯಿಂದ ನನ್ನ ತಮ್ಮ ಅಖಿಲ್ಗೆ ಕಾಲ್ ಬಂದರೆ ಅಷ್ಟೇ ಸಾಕು ಪುರೋಹಿತ್ರೆ. ಹೌದು ಪುರೋಹಿತ್ರೆ, ಅಖಿಲ್ ಬೇಗ ಎದ್ದು ನಡಿಬೇಕು. ನಾವು ಅದನ್ನೇ ಬಯಸ್ತೀವಿ. ನನಗೆ ನಡೆಯೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೆ, ನೀವು ಅಣ್ಣ ಚೆನ್ನಾಗಿರ್ಬೇಕು. ಅಭಿವಸು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ. ಅವ್ರ ಕ್ಷೇಮನೇ ನಮ್ಮ ಕ್ಷೇಮ. ಈ ಪ್ರಪಂಚಕ್ಕೆ ಪಾರ್ವತಿ ಪರಮೇಶ್ವರು ಹೇಗೋ, ಈ ಕುಟುಂಬಕ್ಕೆ ಅಭಿವಸು ಇಬ್ರು ಹಾಗೆ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದೀರಾ. ಏನು ಹುಡುಕ್ತಾ ಇದ್ದೀರಾ ನೀವು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದ್ರಿ. ಏನು ಇಲ್ವೋ ಅಭಿ, ಆಗ್ಲೇ ಹಸು ಅಂತ ಮನೆ ಮುಂದೆ ಬಂದ್ರು. ನಮ್ ಮನೇಲಿ ಪೂಜೆ ಆಗ್ತಿದೆ, ಬನ್ನಿ ತಿನ್ನುವ್ರಂತೆ ಅಂತ ಕರ್ದೆ ಅಷ್ಟೇ. ಆ ಮಾತು ಹೇಳಕ್ಕೆ ಸ್ವಲ್ಪ ಸಂಕೋಚ ಪಡ್ತಿದ್ದಾರೆ ಅನ್ಸುತ್ತೆ. ನಿನ್ನ ಹೊಟ್ಟೆ ಯಾಕಷ್ಟೊಂದು ದಪ್ಪ ಇದೆ? ಒಳಗಡೆ ಏನು ಇಟ್ಕೊಂಡಿದ್ಯಾ? ಗ್ಯಾಸ್ ಟ್ರಬಲ್. ಊಟ ಆ ಕಡೆ ಹಾಕ್ತಾರೆ, ಹೋಗು. ನನಗೇ ಗೊತ್ತಿಲ್ದೆ ನನ್ ರಾಜಂಗ್ ಯಾವಾಗ ಹೊಟ್ಟೆ ಬಂತು? ದಿನ ನಾನ್ ಮಾಡ ಹಾಕೋ ಊಟದಿಂದ ಆಗಿರ್ಬೇಕು. ಮದ್ವೆ ಆದ್ಮೇಲೆ ಡಯಟ್ ಮಾಡು ಅಂತೀನಿ. ಬಸ್ಸು ಪಾವನಿ, ಮುತ್ತೈದೆಯರಿಗೆ ಪ್ರಸಾದ ಕೊಡಿ. ರಾಜ, ಏನಿದು? ಇನ್ನೊಂದು ಟಿವಿ ರಿಮೋಟಾ? ಮನೇಲಿ ಎಷ್ಟು ರಿಮೋಟ್ ಇದೆ? ಇದು ಯಾವ ಟಿವಿ ರಿಮೋಟಪ್ಪ? ಒಂದ್ಸಲ ಒತ್ ನೋಡಿದ್ರೆ ಯಾವ ಟಿವಿ ಆನ್ ಆಗುತ್ತೋ ಆ ಟಿವಿ ರಿಮೋಟ್ ಇದು. ಒತ್ಬೇಡಿ. ಯಾಕೆ ರಾಜ, ಏನಾಯ್ತು? ಆ ಕಡೆ ಹೋಗೋದ್ಬೇಕು. ಅಲ್ಲಿ ಟಿವಿ ಇಲ್ವಲ್ಲ? ಅಲ್ಲೇ ಎಲ್ರು ಇದಾರಲ್ಲ. ಎಲ್ರು ಇದ್ದು ಟಿವಿ ಇಲ್ಲ ಅಂದ್ರೆ ರಿಮೋಟ್ ಒತ್ತಿ ಏನ್ ಲಾಭ? ಮೊದ್ಲು ಆ ರಿಮೋಟ್ ನನಗೆ ಕೊಡ್ರಿ. ನಿನಗೆ ರಿಮೋಟ್ ಯಾಕೆ ರಾಜ? ಕೊಡಿ ಅಂತಿದ್ದೀನಲ್ಲ, ಬೇಗ ಕೊಡಿ. ಪೂಜೆ ಮುಗೀತು ರಾಜ. ಈಗ ನಾವು ಮಾಡ್ಬೇಕಾಗಿರೋದು ಟಿವಿ ನೋಡೋದಲ್ಲ, ಮದ್ವೆ ಮಾಡ್ಕೊಳ್ಳೋದು. ನಡಿ, ನಮ್ ಬಗ್ಗೆ ಅಭಿ ಹತ್ರ ಹೇಳೋಣ, ನಡಿ. ಅಯ್ಯೋ ಬೇಡ ಕಣ್ರೆ. ಯಾಕೆ ಬೇಡ ರಾಜ? ಹೇಗಿದ್ರು ಸ್ವಲ್ಪ ಹೊತ್ತಲ್ಲಿ ನಾವು ಮದ್ವೆ ಮಾಡ್ಕೋತಿದೀವಲ್ಲ, ನಮ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಮೊದ್ಲು ರಿಮೋಟ್ ಕೊಡ್ರಿ. ಮೊದ್ಲು ನನ್ ಕುತ್ತಿಗೆಗೆ ತಾಳಿ ಕಟ್ಟು. ರಿಮೋಟ್ ಕೊಡ್ರಿ. ತಾಳಿ ಕೊಡ್ರಿ. ಕೊಡಿ ಅಂತಿಲ್ವಾ? ಕೊಡಿ, ರಿಮೋಟ್ ಕೊಡ್ರಿ. ಬಿಡು ರಾಜ. ಅಯ್ಯೋ ಮೊದ್ಲು ರಿಮೋಟ್ ಕೊಡ್ರಿ. ನೀವು ಕೊಡಿ. ಕೊಡಲ್ಲ. ನೀನ್ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಕೊಡ್ತೀನಿ. ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಈ ರಿಮೋಟ್ ನೀನು ಕೊಡ್ತೀನಿ. ಕಳ್ಳ. ಏನು ಅಂದ್ರೆ ಚಲಪತಿ. ಅಭಿ, ಅವನು ಊಟಕ್ಕೋಸ್ಕರ ಬಂದಿರೋನಲ್ಲ, ಮಾರು ವೇಷದಲ್ಲಿ ಬಂದಿರೋ ಚಲಪತಿ ಅವನು. ಏಯ್
ನಿನಗೆಷ್ಟೋ ಧೈರ್ಯ, ವೇಷ ಬದಲಾಯಿಸ್ಕೊಂಡು ನಮ್ಮನೆಗೆ ಬರ್ತೀಯ. ನಿನ್ನ ನಿಂತ್ಕೋ. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸತ್ತೋಗ್ತೀಯ. ನನ್ನ ಹತ್ರ ಬಾಂಬ್ ಇದೆ. ಏಯ್! ಚಲಪತಿ, ಒಂದ್ ಹೆಜ್ಜೆ ಮುಂದೆ ಇಟ್ಟು ಒತ್ಬಿಡ್ತೀನಿ. ಚಲಪತಿ, ನೋ, ನೀನು ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೀಯಾ. ಮುಂದೆ ಬರಬೇಡ. ಬಟನ್ ಒತ್ತುದೆ ಅಂದ್ರೆ ಸತ್ತೋಗ್ತೀರಾ. ಹೋಗೋ, ಹಿಂದೆ ಹೋಗೋ. ಅಯ್ಯೋ, ನಿನ್ ಮುಖ ಮುಚ್ಚ. ನನ್ನ ಮದುವೆ ಮಾಡ್ಕೊಳಕ್ ಬಂದಿದ್ಯಾ ಅಂತ ಅನ್ಕೊಂಡ್ರೆ ನಮ್ಮನ್ನೆಲ್ಲ ಸಾಯ್ಸಕ್ ಬಂದಿದ್ಯೇನೋ. ಅತ್ತೆ, ನೀನು ಆ ಕಡೆ ಹೋಗು. ಅಯ್ಯೋ, ಬರಬೇಡ. ಅಯ್ಯೋ, ಏನಂದ್ರೆ ಹುಷಾರು. ಮುಂದಕ್ಕೆ ಬಂದ್ರೆ ಅತ್ತೆ, ನೀನು ಆ ಕಡೆ ಹೋಗು. ಯಪ್ಪ, ಬಾಂಬು. ನೋ, ಮುಂದೆ ಬಂದ್ರೆ ನೋ, ಓದ್ತೀನಿ. ಬೇಡ. ಅಭಿ, ದೂರ ಇರಪ್ಪ. ಚಲಪತಿ, ನೋ, ಅಯ್ಯೋ, ಬೇಡ. ಅಭಿ. ಚಲಪತಿ, ಅಭಿ, ಅಭಿ, ಹುಷಾರು. ಏಯ್, ಮುಂದೆ ಬರಬೇಡ. ಚಲಪತಿ, ಬೇಡ. ಅಯ್ಯೋ, ಹತ್ರ ಬರಬೇಡ. ಮರ್ಯಾದೆಯಿಂದ ದೂರ ನಿಂತ್ಕೋ. ಹತ್ರ ಬರಬೇಡಿ. ಏಯ್ ಚಲ್ಪತಿ, ಬರಬೇಡಿ. ಚಲಪತಿ, ಅಣ್ಣ, ಅಯ್ಯಯ್ಯೋ. ಚಲಪತಿ, ಬೇಡ. ಮರ್ಯಾದೆಯಿಂದ ರಿಮೋಟ್ನ ಬಿಸಾಕು. ಬಿಸಾಕಲ್ಲ ಬಾಂಬ್ ತಂದಿದ್ದು. ನಿಮ್ಮೆಲ್ರೂ ಮೇಲೆ ಕಳ್ಸಕ್ ತಂದಿದ್ದೀನಿ. ನೋ. ಏನ್ ಮಾಡ್ತಿದೆ? ಏ ಚಲ್ಪತಿ, ಏನೋ ಮಾಡ್ತಿದ್ಯಾ? ಚಲ್ಪತಿ, ಮರ್ಯಾದೆಯಿಂದ ಬಿಸಾಕು. ಏ ಚಲ್ಪತಿ, ಬೇಡ. ಬೇಡ ಚಲಪತಿ. ಒತ್ತುತ್ತೀನಿ. ನೋ. ಅಭಿ, ಚಲಪತಿ ಬೇಡ. ಅಭಿ, ಚಲ್ಪತಿ, ಬೇಡ. ಚಲಪತಿ. ಅಣ್ಣ, ನೀನು ದೂರ ಇರು. ನಮ್ಮ ಅತ್ತಿಗೆನ ಸಾಯಿಸಿ, ನಮ್ಮ ಅತ್ತಿಗೆ ಮಕ್ಕಳನ್ನ ದುಶ್ಚಟಕ್ ಗುರಿ ಹಾಕ್ಸಿ ಎಲ್ಲ ಆಸ್ತಿನೂ ನಾನೇ ಅನುಭವಿಸ್ಬೇಕು ಅನ್ಕೊಂಡಿದ್ದೆ. ನೀವಿಬ್ರು ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ, ನನ್ನ ಅರೆಸ್ಟ್ ಮಾಡಿಸಿದ್ರಿ. ಅದಕ್ಕೆ ನಿಮ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಬಂದಿದ್ದೀನಿ. ಚಲಪತಿ, ನೀನು ತಪ್ಪು ಮಾಡಿರೋದ್ರಿಂದಾನೇ ನಿಂಗೆ ಶಿಕ್ಷೆ ಆಗಿರೋದು. ನನ್ನ ವಿಷಯಕ್ಕೆ ತಲೆ ಹಾಕಿ ನೀನ್ ತಪ್ಪು ಮಾಡಿದ್ಯಾ. ನಿನಗೆ, ನಿನ್ನ ಫ್ಯಾಮಿಲಿಗೆ ಶಿಕ್ಷೆ ಕೊಡ್ತಿದ್ದೀನಿ. ನಿನ್ ಕೋಪ ನಮ್ಮೇಲಲ್ವಾ? ನಮ್ ಮನೆಯವ್ರನ್ನೆಲ್ಲ ಯಾಕೆ ಸಾಯಿಸ್ಬೇಕು ಅಂತಿದ್ಯಾ? ಬಿಟ್ಬಿಡು. ಆಗಲ್ಲ. ನನ್ನೂ ಸೇರಿಸಿ ಇಲ್ಲಿರೋರೆಲ್ಲರೂ ಸಾಯ್ಬೇಕು. ಚಲಪತಿ, ನೀನ್ ತಪ್ಪ ಮೇಲೆ ತಪ್ಪು ಅಂತ ಇನ್ನು ಎಷ್ಟು ತಪ್ಪು ಮಾಡ್ತೀಯ? ಚಲಪತಿ, ಬಿಸಾಕು. ಅಭಿ, ಇನ್ಮೇಲಾದ್ರೂ ಬದಲಾಗು. ನಾನು ಬದಲಾದ್ರೆ ನನ್ನ ಆಸ್ತಿ ನನಗೆ ವಾಪಸ್ ಕೊಡ್ತೀಯಾ? ಅದು ನಿನ್ನ ಆಸ್ತಿ ಅಲ್ಲ, ಸುಮಿತ್ರಾ ಮೇಡಮ್ ಅವರು ಕಷ್ಟಪಟ್ಟು ಸಂಪಾದಿಸಿರೋದು. ನೀನ್ ಕಷ್ಟಪಟ್ಟಿರೋದಂತೂ ಅಲ್ಲ ತಾನೇ? ನನ್ನ ಯಾಕೆ ಅರೆಸ್ಟ್ ಮಾಡಿಸಿದ್ರಿ? ನೀನು ತಪ್ಪು ಮಾಡಿರೋದಕ್ಕೆ ಮತ್ತೆ ತಪ್ಪು ಮಾಡ್ತಾ ಇದೀಯಾ? ನಿಮ್ ಜೊತೆ ಮಾತೇನೋ, ಮೇಲ್ ಹೋದ್ಮೇಲೆ ಮಾತಾಡ್ಕೊಳ್ಳೋಣ. ಎಲ್ರು ದೇವ್ರು ನೆನ್ಸ್ಕೊಳ್ಳಿ. ನೋ ಚಲಪತಿ, ಬೇಡ. ಚಲಪತಿ, ಅಯ್ಯೋ, ಚಲಪತಿ. ಅಯ್ಯೋ, ಚಲಪತಿ, ಬೇಡ. ಒತ್ಬಿಡ್ತೀನಿ. ನೋ. ಬಟನ್ ಒತ್ತುತ್ತೀನಿ. ಚಲಪತಿ, ಬೇಡ. ನನ್ನ ಜೊತೆ ಎಲ್ರು ಸಾಯ್ಬೇಕು. ನೀವ್ ಹಿಂದೆ. ಅಯ್ಯೋ, ಅಯ್ಯೋ. ಏ ಚಲ್ಪತಿ, ಆ ರಿಮೋಟ್ನ ಕೆಳಗೆ ಬಿಸಾಕು. ಚಲಪತಿ, ನೋ ಪ್ಲೀಸ್. ಅಭಿ, ಏ ಬೇಡ. ಚಲ್ಪತಿ, ಹತ್ರ ಬರಬೇಡ. ಬೇಡ. ಅಯ್ಯೋ, ಚಲಪತಿ ಬೇಡ. ಚಲಪತಿ. ಏಯ್, ಏನ್ ಮಾಡ್ತಿದ್ಯೋ? ಬೇಡ. ಚಲಪತಿ ಬೇಡ. ಅಣ್ಣ, ನೀವೆಲ್ಲ ದೂರ ನಿಂತ್ಕೊಳ್ಳಿ. ಅಭಿ, ಸಾಯ್ಬಿಡ್ತೀನಿ. ಅಣ್ಣ, ಪೊಲೀಸರು ಫೋನ್ ಮಾಡು. ಬಿಡ. ಹಲೋ SI ಅವರೇ, ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬನ್ನಿ. ಬಿಡು. ಬಿಡು ಬಿಡು ಅಂತ ಹೇಳ್ದೆ ತಾನೆ. ಹುಷಾರು ಅಭಿ. ಅಣ್ಣ, ಹೆಸರ ಬಿಡು. ಕರ್ಕೊಂಡೋಗಿ ಇವನು ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು. ಇವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ನರಳಬೇಕು. ಇವನು ಕರ್ಕೊಂಡೋಗಿ ಏ ಅಭಿ, ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಮತ್ತೆ ಬರ್ತೀನಿ, ನಿನ್ಗೊಂದು ಗತಿ ಕಾಣಿಸ್ತೀನಿ. ಹೋಗೋ. ಬಿಡಿ.
ಏನಾಯ್ತು ಹೊಸೋರೆ? ಸ್ವಲ್ಪ ಹೊತ್ತು ನನ್ನ ಹೀಗೆ ಇರಕ್ ಬಿಡಿ. ಅರ್ಥ ಆಯ್ತು ರೀ. ಇಲ್ಲಿವರೆಗೂ ನೀವು ಪಟ್ಟಿರೋ ಟೆನ್ಷನ್ ಎಲ್ಲ ಮುಗ್ದೋಯ್ತಲ್ವಾ? ಹೌದು ರೀ. ಆ ಪಾರ್ವತಿ ದೇವಿ ತಪಸ್ಸಿಗೆ ಮೆಚ್ಚಿ ಶಿವ ಪ್ರಸನ್ನನಾಗಿ ತನ್ನ ಪ್ರೀತಿನ ಧಾರೆ ಎರ್ದಂಗೆ ನೀವು ಈ ಶಿವರಾತ್ರಿ ದಿನ ನನ್ನ ಕಷ್ಟನೆಲ್ಲ ಪರಿಹಾರ ಮಾಡಿದ್ರಿ, ನನ್ನ ಮರ್ಯಾದೆ ಕಾಪಾಡಿದ್ರಿ. ಅದು ನನ್ನ ಜವಾಬ್ದಾರಿ ಹೊಸೋರೆ. ನಾನಿರ್ಬೇಕಾದ್ರೆ ನಿಮ್ಮನ್ನ ತಲೆ ತಗ್ಸೋಕೆ ಮಾಡ್ತೀನ? ನೀವಿಲ್ದೇ ಇದ್ದಿದ್ರೆ ಇವತ್ತು ನಾನು ಅದೆಂತ ಅವಮಾನ ಪಡ್ಬೇಕಾಗಿ ಬರ್ತಿತ್ತು. ನೀವು ನನ್ನ ಕಾಪಾಡಿದ್ರಿ. ಇವತ್ತು ಮಾತ್ರ ಅಲ್ಲ ರೀ, ಯಾವತ್ತಿಗೂ ನಿಮ್ಮನ್ನ ಹೀಗೆ ಕಾಪಾಡ್ತಾನೆ ಇರ್ತೀನಿ. ನಿಮ್ಮನ್ನ ಯಾವತ್ತೂ ಬಯಸಲ್ಲ. ಸೀತಾರಾಮ ಲಕ್ಷ್ಮೀನಾರಾಯಣ ಅನ್ಬೇಕಾದ್ರೆ ಹೆಂಡ್ತಿನ ಮೊದಲಿಟ್ಟು ಆಮೇಲೆ ಗಂಡನ ಹೆಸರು ಹೇಳ್ತಾರೆ. ಆದ್ರೆ ಶಿವ ಪಾರ್ವತಿ ವಿಷಯದಲ್ಲಿ ಮಾತ್ರ ಗಂಡನ ಮುಂದಿಟ್ಟು ಆಮೇಲೆ ಹೆಂಡ್ತಿ ಹೆಸರು ಹೇಳ್ತಾರೆ. ಅದ್ಯಾಕೆ ಅಂತ ನನಗಿವತ್ತು ಅರ್ಥ ಆಯ್ತು ರೀ. ಶಿವಾನೇ ಇಲ್ಲ ಅಂದ್ರೆ ಪಾರ್ವತಿ ಇಲ್ಲ, ನೀವಿಲ್ಲ ಅಂದ್ರೆ ನಾನಿಲ್ಲ. ಇಲ್ಲ ರೀ, ಪಾರ್ವತಿ ಶಿವನ ಅರ್ಧ ಭಾಗ ಆದ್ರೆ ನೀವು ನನ್ನ ಸರ್ವಸ್ವ. ನಿಮಗೋಸ್ಕರ ನಾನು ಏನು ಮಾಡಿದ್ರೂ ಕಮ್ಮಿನೇ. ಒಡವೆ ವಿಷಯದಲ್ಲಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ಆದ್ರೆ ಮನೆಯವರೇ ಆಗಿರೋ ಸುಮಂಗ್ಲಿ ಚಿಕ್ಕಮ್ಮ ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾರಿಕಾ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ಅತ್ತೆ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲೇನ್ರಿ? ಅದಕ್ಕೆ ದೊಡ್ಡೋರು ಅಂತಾನು ನೋಡದೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಹಾರಿಕಾ ಪ್ರೆಗ್ನೆಂಟ್ ಅಂತ ಅವಳಿಗೆ ಮಾತಲ್ಲೇ ಬುದ್ಧಿ ಹೇಳಿದ್ದೀನಿ. ಹೋಗ್ತಾ ಹೋಗ್ತಾ ನೀವು ಇಂಥ ಚಾಲೆಂಜಸ್ನ ತುಂಬ ನೋಡಬೇಕಾಗತ್ತೆ. ನೀವಿರ್ಬೇಕಾದ್ರೆ ನನಗೆ ಯಾಕ್ರಿ ಭಯ? ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀವು ನನ್ನ ಹತ್ರ ಯಾವುದನ್ನು ಮುಚ್ಚಿಡಬಾರ್ದು. ಸುಮ್ಮನೆ ಇಷ್ಟು ತನಕ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ರಿ. ಮೊದಲೇ ಇದನ್ನೆಲ್ಲ ಹೇಳಿದಿದ್ರೆ ಯಾವ ಟೆನ್ಷನ್ ಇರ್ತಿರ್ಲಿಲ್ಲ ಅಲ್ವಾ? ಇನ್ ಮುಂದೆ ನಿಮ್ಮ ಹತ್ರ ಏನೂ ಮುಚ್ಚಿಡಲ್ಲ ರೀ. ಹಾಗೆ ಹೇಳ್ತೀರಾ ಮತ್ತೆ ಮುಚ್ಚಿಡ್ತೀರಾ ಎಲ್ಲನೂ? ಇನ್ ಮುಚ್ಚಿಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಾತಿನ ಪ್ರಕಾರ ನಡ್ಕೊಳ್ತೀರಾ? ಪ್ರಯತ್ನ ಪಡ್ತೀನಿ. ಅಂದ್ಹಾಗೆ ಆ ಚಲಪತಿ ನಮ್ಮನೇಲೆ ಮಾರುವೇಷದಲ್ಲಿದ್ದು ಎಂಥ ಕೆಲಸ ಮಾಡಿದಾನೆ ರೀ? ಇವತ್ತಿಗೆ ಅವನ ಜಗಳಕ್ಕೂ ಮುಕ್ತಿ ಸಿಕ್ತು. ಇನ್ನು ಮುಂದೆ ನೀವು ನೆಮ್ಮದಿಯಾಗಿರ್ಬೋದು. ಏನ್ ನೆಮ್ಮದಿನೋ ಏನೋ ರೀ, ಎಲ್ಲ ಸಮಸ್ಯೆಗಳು ನಮಗೆ ಬರ್ತವೆ. ಬರಲಿ ಬಿಡಿ. ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಚಾಲೆಂಜ್ ಆಗಿರುತ್ತೆ. ತೊಂದರೆಗಳು ಬರೋದು ನಮ್ಮ ಮನಸ್ಥಿತಿನ ಗಟ್ಟಿ ಮಾಡೋದಕ್ಕೆ, ಗೊತ್ತಾ? ನಿಮಗಿರೋ ಧೈರ್ಯನೇ ನನಗೂ ಇರಬೇಕಲ್ಲ. ನಿಮಗೆ ಧೈರ್ಯ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ? ನೀವು ನನಗಿಂತ ಧೈರ್ಯವಂತರು. ಏನಿಲ್ಲ, ನೀವೇ ನನ್ನ ಧೈರ್ಯ, ನನ್ನ ಬಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ರೀ. ಎಂತ ಕೆಲಸ ಮಾಡಿದೆ ರಾಜ? ನೀನ್ ನನ್ನ ಲೈಫ್ ಅನ್ಕೊಂಡಿದ್ದೆ, ನಾನ್ ನಿನ್ ವೈಫ್ ಅನ್ಕೊಂಡಿದ್ದೆ. ನಾವು ಮದ್ವೆ ಮಾಡ್ಕೊಂಡು ಜಾಲಿಯಾಗಿರ್ಬೋದು ಅನ್ಕೊಂಡಿದ್ದೆ. ನಮ್ಮ ಮದ್ವೆ ಕೈಲಾಸದಲ್ಲಿ ನಡೆಯುತ್ತೆ ಅಂದಾಗ ಏನೋ ಅನ್ಕೊಂಡಿದ್ದೆ. ನನ್ನ ಸೇರಿಸಿ ಎಲ್ರನ್ನು ಸಾಯಿಸ್ಬೇಕು ಅಂತಿದ್ಯಾ ರಾಜ? ನೀನು ಕೂಡ ಬಲಿ ಆಗ್ಬೇಕು ಅಂತಿದ್ಯಾ? ಏನಂಟಿ ಆ ಕಣ್ಣೀರ್ ಯಾಕೆ? ಆನಿಯನ್ ಏನಾದ್ರೂ ಕಟ್ ಮಾಡಿದ್ಯಾ? ಕಣ್ಣಿಗೇನಾದ್ರೂ ಕಸ ಬಿತ್ತಾತೆ? ನನ್ ಟ್ರಾಜಿಡಿ ನಿಮಗ್ ಕಾಮಿಡಿ ಆಗಿದ್ಯೇನೆ? ನಿಂದೇನ್ ಟ್ರಾಜಿಡಿ ಆಂಟಿ? ಎಲ್ಲಿ? ಅವ್ವಾ, ಆ ಕೊಲೆಗಾರನ್ ಫೋಟೋನ ನಿನ್ ಫೋನಲ್ಲಿ ಯಾಕೆ ಇಟ್ಕೊಂಡಿದ್ಯಾತೆ? ಅವನು ಕೊಲೆಗಾರ ಅಲ್ಲ ಕಣೆ, ನನ್ನ ಪ್ರಿಯತಮ್ಮ. ಆ ಚಲಪತಿ ಪ್ರಿಯತಮನ? ಏನ್ ಮಾತಾಡ್ತಿದ್ಯಾ ಆಂಟಿ? ನಿಮ್ಗೊಂದ್ ಸತ್ಯ ಹೇಳ್ಬೇಕು.
ನಾನು ಚಲಪತಿ ಪ್ರೀತಿ ಮಾಡ್ತಿದ್ವಿ. ಇವತ್ತು ಮದ್ವೆನೂ ಮಾಡ್ಕೋಬೇಕು ಅಂತಿದ್ವಿ. ಕೇಳಿಲಿ ಅತ್ತೆ, ಈ ವಯಸ್ಸಲ್ಲಿ ನಿನಗೆ ಮದುವೆ ಯಾಕೆ? ಮದ್ವೆಗೆ ಎಂತ ವಯಸ್ಸೆ? ಚಲಪತಿ ನಿನಗ್ಯಾಕೆ ಪ್ರಿಯತಮ ಆಗ್ತಾನೆ ಆಂಟಿ? ಅವನೊಬ್ಬ ಕ್ರಿಮಿನಲ್. ಅವನ ಬಗ್ಗೆ ಗೊತ್ತಿದ್ದು ಹೇಗ್ ಲವ್ ಮಾಡ್ದೆ? ಪ್ರೀತಿಲಿ ಹೇಗೆ ಜಾತಿ ಕುಲ ಅಡ್ಡ ಬರಲ್ವೋ, ಒಳ್ಳೇದು ಕೆಟ್ಟದ್ದು ಕೂಡ ಬರಲ್ಲ ಕಣೆ. ಚಲಪತಿ ನನ್ ಮನ್ಸ್ ಕದ್ದಿದ್ದಾನೆ, ನಾನು ಅವನಿಗೆ ಮನ್ಸ್ ಕೊಟ್ಟಿದ್ದೀನಿ. ನನ್ ರಾಜ ನನ್ನ ಬಿಟ್ಟು ಹೊರಟೋದ. ಈಗ ಒಬ್ನೇ ಏನ್ ಮಾಡ್ತಿದ್ದಾನೋ ಏನೋ. ಇಷ್ಟೊತ್ತಿಗೆ ಪೊಲೀಸರು ಎನ್ಕೌಂಟರ್ ಮಾಡಿರ್ತಾರೆ. ಏನು ಎನ್ಕೌಂಟ್ರಾ? ಮತ್ತಿನ್ನೇನು? ಅಂತ ಕೇಡಿಗಳನ್ನ ಸಾಯಿಸ್ತೇನೆ ಸುಮ್ನೆ ಬಿಡ್ತಾರಾ? ನನ್ ರಾಜ ಸತ್ತೋದ್ರೆ ನಾನು ಬದುಕಲ್ಲ ಕಣೆ. ಅವನ್ ಮೇಲೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೀನಿ, ಎಷ್ಟೋ ಕನ್ಸ್ ಕಂಡಿದ್ದೀನಿ. ಇದನ್ನೇ ಹುಚ್ಚು ತಿಕ್ಲು ಅನ್ನೋದು. ನಿನ್ನ ಒಯ್ದು ಮೆಂಟಲ್ ಆಸ್ಪತ್ರೆಗೆ ಬಿಸಾಕ್ಬೇಕು. ನಿನ್ನೆ ಬಿಸಾಕ್ಬೇಕು ಕಣೆ. ನೀನು ನಿನ್ ಮಗ ದೊಡ್ಡ ಕಳ್ರು. ನೀನ್ ಮಾತ್ರ ಏನ್ ಕಮ್ಮಿನಾ ಹೇಳು? ಈ ಹಾರಿಕಾ ಕದ್ದಿರೋ ಒಡವೆಲಿ ಅರ್ಧ ಮತ್ತೆ ನೀನ್ ಕದ್ದಿದ್ಯಲ್ಲ. ನಾನ್ ಕದ್ದಿದ್ ಒಡವೆನ ನೀನ್ ಕದ್ದಿದ್ದೆ ತಾನೆ? ಮನೆ ಬೆಳ್ಳಿ ಸಾಮಾನೆಲ್ಲ ಎತ್ಕೊಂಡ್ಬಿಟ್ಟಿಯಲ್ಲ. ನಿನ್ ಮಗ ಸೀದಾ ಬಂದು ನೆಕ್ಲೆಸ್ ಎತ್ಕೊಂಡು ಹೋದ. ಅವನಿಂದಾನೆ ಕಣೆ ಇಷ್ಟೆಲ್ಲ ಆಗಿದ್ದು. ಅಂದ್ರೆ ಎಲ್ಲಾನು ನನ್ ಮಗಾನೇ ಮಾಡಿದ್ನಾ? ನೀವೇನು ಮಾಡಿಲ್ವಾ? ನಿಲ್ಸಿ. ತಪ್ಪೆಲ್ಲ ನಿಂದೆ ಆಂಟಿ. ನನ್ನ ಹತ್ರ ಇದ್ದಿದ್ ಒಡವೆನ ನೀನ್ ಎತ್ಕೊಂಡಿದ್ರಿಂದಲೇ ಇದೆಲ್ಲ ಆಗಿದ್ದು. ಸುಖ ಸುಮ್ನೆ ನಾವೆಲ್ಲರೂ ಸಿಕ್ಕಾಕೊಂಡ್ವಿ. ಆ ಕಿಟ್ಟು ನೆಕ್ಲೆಸ್ ತಗೊಳ್ದೆ ಇದ್ದಿದ್ರೆ ನಾವ್ ಸಿಕ್ಕಾಕೋತಾನೆ ಇರ್ಲಿಲ್ಲ ಕಣೆ. ಓಯಪ್ಪ, ನೀನ್ ಹಾರಿಕಾ ಒಡವೆ ಎತ್ಕೊಂಡೆ, ಕಿಟ್ಟು ನೆಕ್ಲೆಸ್ ಎತ್ಕೊಂಡ. ಸುತ್ತಿ ಬಳಸಿ ಮತ್ತೆ ಅದೇ ವಿಷಯ ಮಾತಾಡ್ತಿದ್ದೀರಲ್ಲ. ಇನ್ನು ಮುಂದೆ ಆದ್ರೂ ನಾವು ಹುಷಾರಾಗಿರ್ಬೇಕು. ಒಬ್ರಿಗ್ ಗೊತ್ತಿಲ್ದೆ ಇನ್ನೊಬ್ರು ಯಾವ ಕೆಲ್ಸನೂ ಮಾಡ್ಬಾರ್ದು. ಅಂದ್ರೆ ನನ್ನೂ ನಿಮ್ಮಿಬ್ರ ಜೊತೆ ಸೇರ್ಸ್ಕೊತೀರಾ? ನಮ್ ಜೊತೆ ನೀನ್ ಯಾಕೆ? ನಿನ್ ಕೆಲ್ಸ ನಿಂದು, ನಮ್ ಕೆಲ್ಸ ನಮ್ದು. ನಿಂದು ಬೆಳ್ಳಿ ಸಾಮಾನ್ ಬುದ್ಧಿ, ನಮ್ದು ಬಂಗಾರದ ಒಡವೆ ಬುದ್ಧಿ. ಹೌದೌದು. ಈ ವಿಷಯನ ಅಭಿ ಅಣ್ಣಂಗ್ ಹೇಳಿದ್ರೆ ನಿನ್ ನಿಜವಾದ ಬುದ್ಧಿಗ್ ತೊಕ್ ಹಿಡಿಯತ್ತೆ. ಹೇಳೇ ಹೇಳು. ನಾನು ಕೂಡ ಕಿಟ್ಟು ಬಗ್ಗೆ ಹೇಳ್ಬಿಡ್ತೀನಿ. ಜಗಳ ಆಡ್ಬೇಡಿ. ಕಿಟ್ಟು ಬಗ್ಗೆ ಅಭಿಭಾವಂಗ್ ಗೊತ್ತಾಗಿದ್ರಿಂದ ವಸು ಅಕ್ಕಂಗ್ ಹೇಳಿದ್ರು. ನಾವು ಮೂವರು ಜೊತೆ ಆಗಿರ್ಬೇಕು, ಜಗಳ ಮಾಡಬಾರ್ದು. ಕೈ ಜೋಡಿಸಿ. ಏಯ್ ಜೋಡಿಸ್ರಿ. ಏಯ್, ಯಾಕೋ ಚಾನಲ್ ಬದಲಾಯಿಸ್ದೆ? ರಿಮೋಟ್ ಕೊಡು. ಕೊಡಲ್ಲ. ನನಗಿಷ್ಟ ಆಗೋ ಮೂವಿನ ನೋಡ್ತೀನಿ. ಮರ್ಯಾದೆಯಿಂದ ರಿಮೋಟ್ ಕೊಡ್ತೀಯಾ ಇಲ್ವಾ? ಏನು ಹೆದರ್ಸ್ತಿದ್ಯಾ? ನಾನು ಯಾವುದಕ್ಕೂ ಹೆದರಲ್ಲ. ನಮ್ಮ ರಾಕಿ ಅಣ್ಣ ಇದ್ದಿದ್ರೆ ನಿನಗೆ ಸರಿಯಾಗಿ ಮಾಡ್ತಿದ್ದ. ಯಾಕೆ ಅವನಿಗೇನಾದ್ರೂ ಕೊಂಬಿದ್ಯಾ? ಮತ್ತೆ ನಿನಗೆ ಕೊಂಬಂದಿದ್ಯಾ? ಮೊದಲು ರಿಮೋಟ್ ಕೊಡು. ಕೊಡಲ್ಲ. ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ಮಮ್ಮಿ ಮಮ್ಮಿ. ಏನನು? ನೋಡು ಮಮ್ಮಿ, ಇವನು ರಿಮೋಟ್ ಕಿತ್ಕೊಂಡು ಚಾನಲ್ ಚೇಂಜ್ ಮಾಡ್ದ. ರಿಮೋಟ್ ಕೊಡು ಅಂದ್ರೆ ಕೊಡ್ತಿಲ್ಲ ಮಮ್ಮಿ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಂದಿದ್ದಾನೆ. ರಾಕಿ ಅಣ್ಣಂಗೆ ಏನಾದ್ರೂ ಕೊಂಬಿದ್ಯಾ ಅಂತ ಬೈತಿದ್ದಾನೆ. ಲೇ ಲೇ, ಬೆರಳಷ್ಟುದ್ದ ಇಲ್ಲ, ಎಷ್ಟೇ ಸುಳ್ಳು ಹೇಳ್ತೀಯಾ? ನಾವೇನ್ ಸುಳ್ಳೇನು ಹೇಳ್ತಿಲ್ಲ. ಅವನು ನಮ್ ರಾಕಿ ಅಣ್ಣನ್ ಬೈದ. ನಿಮ್ಗಿಂತ ದೊಡ್ಡವನು ಅವನು, ಇವನು ಅವನು ಅಂತೀರಾ? ಕೇಳಿಲಿ ಅತ್ಗೆ, ಇಬ್ರಿಗೂ 2 ಕೊಡೋದ್ ಬಿಟ್ಟು ಏನ್ ನೋಡ್ತಾ ನಿಂತಿದ್ಯಲ್ಲ? ಇವರು ಟಿವಿ ನೋಡ್ಬೇಕಾದ್ರೆ ಕಿಟ್ಟು ರಿಮೋಟ್ ಕಿತ್ಕೊಂಡಂತೆ. ಅದು ತಪ್ಪಲ್ವಾ ದಮಯಂತಿ? ಅಷ್ಟೇ ಬಿಡು ಅತ್ಗೆ, ನಾವ್ ಹಳ್ಳಿಯವರಲ್ವಾ, ನಾವ್ ಏನ್ ಮಾಡಿದ್ರು ನಿಮ್ಗೆ ತಪ್ಪಾಗೇ ಕಾಣತ್ತೆ.